ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನ್ ಹೇಳ್ತಿದ್ಯಾ ರಾಜ? ಹೌದು ಕಣಮ್ಮ, ಆ ಗುಂಪಲ್ಲಿ ಒಬ್ಬನ ಎತ್ತಕ್ಕೆ ನನಗೆ ಸುಪಾರಿ ಕೊಟ್ಟಿದ್ದಾನೆ. ನಾನೇನಾದ್ರು ಆ ಕೆಲಸ ಮಾಡ್ಬಿಟ್ರೆ ಬೆಂಗಳೂರಲ್ಲಿ ಒಂದು ಹೋಟ್ಲು ನಂದಾಯ್ತದೆ. ಏ ದಡ್ಡ, ಈ ಊರೇ ನಮ್ದಾಗವಾಗ ಒಂದು ಪುಟ್ಕೋಸಿ ಹೋಟ್ಲ ತಗೊಂಡು ಎಲ್ಲ ಮಾಡ್ತೀಯಾ? ಸುಮ್ಕಿರಪ್ಪಯ್ಯ, ನಂಗೆ ಅದೆಲ್ಲ ಗೊತ್ತಿಲ್ಲ. ಬೆಂಗಳೂರಲ್ಲಿ ನಂಗೊಂದು ಜಾಗ ಬೇಕಾಟಯ್ಯ. ರಾಜ, ಜಾಗಕ್ಕೋಸ್ಕರ ಒಬ್ರು ಪಿರಾಣ ತೆಗಿಯೋದು ತಪ್ಪಲ್ವೇನ್ಲ? ನೀನೊಬ್ಳು, ನಿಂಗೇನು ಗೊತ್ತಾಗಿಲ್ಲ, ಸುಮ್ಕಿರೋ. ಏ ದಡ್ಡ, ನೀ ಸಮುದ್ರ ಬಿಟ್ಟು ಬಾವಿಗೆ ಆಸೆ ಪಡ್ತಿದ್ದಕ್ಕಲ್ಲ. ಒಂದು ತಿಳ್ಕ, ಆ ಗುಂಪಾಗಿರೋ ಒಬ್ಬನ ಹೊಡೆದ್ರೆ ಒಂದೇ ಹೋಟ್ಲು. ಅದೇ ಆ ಗುಂಪಾಗಿರೋ ಹುಡುಗಿ ಸೈನ್ ತಗೊಂಡ್ರೆ ಇಡೀ ಊರೇ ನಮ್ಮ ಪಾಲು. ಏನು ಹೇಳ್ತಿದ್ಯಪ್ಪಯ್ಯ? ಹೇಳ್ತೀನಿ ಕೇಳು. ಆ ಗುಂಪಿನಲ್ಲಿ ಒಂದು ಹುಡುಗಿ ಐತೆ. ನಾವೇನ ಕಾಜಗ ಪತ್ರದ ಮೇಲೆ ಆ ಹುಡುಗಿ ಸೈನ್ ತಕೊಂಡ್ಬಿಟ್ರೆ ಇಡೀ ಊರೇ ನಮ್ದಾಗ್ತೈತೆ ಕಣ. ಈಗಲೂ ಈ ಊರು ನಿಮ್ದೇ ಅಲ್ವೇನ್ರಿ? ಅದಕ್ಕೆ ತಾನೇ ನೀವಿಷ್ಟೆಲ್ಲ ಅನ್ಯಾಯ ಮಾಡ್ತಾ ಇರೋದು. ಅನ್ನ ತಿಂದು ನನಗೆ ಎದುರುತ್ತರ ಕೊಡ್ತೀಯ? ಅವ ಸುಮ್ಮನೆ ನಿತ್ಕ, ಬೇಕಿದೆ ನಂಗಿದೆಲ್ಲ. ಅಪ್ಪಯ್ಯ, ಹುಡುಗಿ ಅಂತ ಹೇಳ್ತಿದ್ದಲ್ಲ, ಆ ಹುಡುಗಿಗೂ ಈ ಊರಿಗೂ ಏನು ಸಂಬಂಧ? ಆ ಹುಡುಗಿ ಬೇರೆ ಯಾರು ಅಲ್ಲ ಕದ, ಈ ಊರಿನ ಮಂಗಳಮ್ಮನ ಮಗಳು ಸ್ನೇಹ. ಈ ಇಡೀ ಅರ್ಧ ಊರೇ ಅವಳವನ ಆಸ್ತಿ. ಇನ್ನರ್ಧ ಅದನ್ನು ಕಿತ್ಕೊಂಡಿರೋದೇ ತಾನೆ. ಇಸ್ಯ ನೀನು ಕೇಳಲೂಬಾರ್ದು, ನಾನು ಹೇಳಲೂಬಾರ್ದು. ನೋಡ್ಲಾ, ಇದುವರೆಗೂ ಈ ಊರು ನಮ್ಮ ಮುಷ್ಟಿಯಾಗಿತ್ತು. ಈಗ ಹುಡುಗಿಗೆ 18 ವರ್ಷ ತುಂಬಿದ ಮೇಲೆ ಎಲ್ಲ ಅವಳಿಗೆ ಸೇರೋಗೈತೆ. ಹಂಗಾದ್ರೆ ನಮ್ಮ ಕತೆ ಏನಪ್ಪಯ್ಯ? ಅದಕ್ಕೆ ಅಲ್ವೇನಿಲ್ಲ ಹುನ್ನಾರ ಮಾಡಿ ಎಲ್ರೂ ಇಲ್ಲಿ ಕರ್ಸ್ಕತ್ತಿರೋದು. ಹೆಂಗಾನ ಮಾಡಿ ಕಾಜಗ ಪತ್ರಕ್ಕೆ ಆ ಹುಡುಗಿ ಕೈಲಿ ಸೈನ್ ಹಾಕಿಸ್ಕೊಂಡ್ಬಿಟ್ರೆ ಮತ್ತು ಇಡೀ ಊರು ನಮ್ಮ ಕೈ ಸೇರ್ತದೆ. ಈ ವಿಷಯ ಆ ಹುಡುಗಿ ಗೊತ್ತಾ? ಅವಳಿಗೆ ಗೊತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಆದ್ರೆ ಅವಳ ಜೊತೆಗೆ ಅವನಲ್ಲ ಗಂಗಾಧರಪ್ಪ, ಅವನಿಗೆ 100ಕ್ಕೆ 100 ಪಾಲು ಗೊತ್ತು. ಎಲ್ಲ ಗೊತ್ತು ಅಂತ ಹೇಳ್ತಿದ್ಯಾ? ಅವ್ರ ಕಾಗದಕ್ಕೆ ಸಹಿ ಹಾಕ್ತಾರ? ಸಹಿ ಹಾಕ್ಬಾರ್ದು ಅಂತಾನೆ ಅಲ್ವೇನ್ಲ ಆ ಗಂಗಾಧರಪ್ಪ ಅವಳನ್ನ ಕರ್ಕೊಂಡು ಊರು ಬಿಟ್ಟು ಓಡೋಗಿದ್ದಿದ್ದು. 8 ದಿನ ಆ ದಾಸಪ್ಪನ ಬಿಟ್ಬಿಟ್ಟು ಅವಳನ್ನು ಹುಡುಕಿಸ್ತಿದ್ದೆ. ಈಗ ನೋಡಿದ್ರೆ ಅವರೇ ತಾವಾಗೆ ಬಂದು ನಮ್ಮ ಬಲಿಗೆ ಬಿದ್ದವ್ರೆ. ಅಲ್ಲ ಕಣಪ್ಪಯ್ಯ, ಆ ಗಂಗಾಧರ್ನ ನೋಡ್ತಿದ್ರೆ ಕಿತ್ತೋಗಿರೋ ಗಾಡಿ ಚಕ್ರ ಇದ್ದಂಗಿದ್ದಾನೆ. ಅವನ ಮಗಳ ಹೆಸರಲ್ಲಿ ಈಟೊಂದು ಆಸ್ತಿ ಇದೆಯಾ? ಏ ದಡ್ಡ, ಸ್ನೇಹ ಗಂಗಾಧರಪ್ಪನ ಮಗಳು ಅಂತ ಯಾವನ್ಲ ನಿಂಗೆ ಹೇಳಿದ್ದು? ಅವಳು ಅವನ ಮಗಳ ಅಲ್ಲ. ಸ್ನೇಹಕ್ಕ, ಈ ಮನೆ ಯಾರ್ದು? ಗೊತ್ತಿಲ್ಲ ಸುಮಾ, ನನ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಈ ಮನೆ ಏನಿಲ್ಲ ಅಂದ್ರೂ 100 ವರ್ಷ ಹಳೇದಾಗಿರುತ್ತೆ. ಡೆಫಿನೆಟ್ ಆಗಿ ಅದಕ್ಕಿಂತ ಜಾಸ್ತಿನೇ ಇರುತ್ತೆ. ಒಳಗೆ ಹೋಗಿ ಏನಿದೆ ಅಂತ ನೋಡೋಣ ಬಾ. ಎಸ್, ನಾನು ರೆಡಿ.
ನಾನು ರೆಡಿ, ಬನ್ನಿ ಹೋಗೋಣ. ಏಯ್ ನಿಮ್ಗೆಲ್ಲ ಏನ್ ತಲೆಗೆಲ್ಲ ಕೆಟ್ಟಿದ್ಯಾ? ಪಾಳ್ ಬಿದ್ರ ಮನೆಗೆ ಯಾರಾದ್ರೂ ಒಯ್ತಾರ? ಹಾವು ಚೂಳು ಏನಾರು ಇದ್ರೆ ಏನ್ ಮಾಡ್ತೀರಾ? ಅಕ್ಕ, ನೀನು ಹಾವು ಚೇಳಿಗೆ ಹೆದರ್ತಿಲ್ಲ, ಭೂತ ಪಿಚಾಚಿ ಇರುತ್ತೆ ಅಂತ ತಾನೇ ಹೆದರ್ತಿರೋದು. ಸುಮಾ, ಇದ್ರೂ ಇರ್ಬೋದೇನೋ, ಯಾರಿಗ್ ಗೊತ್ತು? ಅದೆಲ್ಲ ಏನೂ ಇರಲ್ಲ ಅಕ್ಕ, ಇದೆಲ್ಲ ಜನ ಓಡಾಡೋ ಜಾಗನೇ. ಸುಮಾ ಹೇಳೋ ತರ ಒಂಥರ ಹೊಸ ಅನುಭವ ಆಗಿರುತ್ತೆ. ಬನ್ನಿ ಹೋಗೋಣ. ನನ್ ಮಾತ್ ಕೇಳಿ, ಅಲ್ಲಕ್ ಹೋಗೋದ್ ಬೇಡ. ಒಳಗಡೆ ಹೋದ್ರೆ ಥ್ರಿಲ್ ಆಗಿರುತ್ತೆ. ಬಾರಕ್ಕ ಹೋಗೋಣ. ನೀನ್ ಬರ್ಲಿಲ್ಲ ಅಂದ್ರೂ ನಾನು ಹೋಗ್ತೀನಿ. ಏ ಸುಮಾ, ನನ್ ಮಾತ್ ಕೇಳಿ. ಏ ಸ್ನೇಹ, ಸ್ನೇಹ. ಸ್ನೇಹ, ಕಂಟಿಯವ್ರು ವಾಪಸ್ ಬರ್ಬೋದು ಕಣವಿ. ಅವ್ರು ಬಂದ್ರೆ ನಮ್ಮನ್ನ ಎಲ್ಲಿಂದ ಹುಡುಕ್ತಾರೆ? ಫೋನ್ ಬೇರೆ ಸರಿಯಾಗಿ ಹೋಯ್ತಿಲ್ಲ. ಅಕ್ಕ, ಒಂದ್ ಸ್ವಲ್ಪ ಹೊತ್ತು ವಾಪಸ್ ಹೋಗೋಣ ಇರು. ಇದನ್ನೆಲ್ಲ ನೋಡ್ತಿದ್ರೆ ಇಲ್ಲಿ ಯಾವ್ದೋ ದೊಡ್ಡ ಕುಟುಂಬನೇ ವಾಸವಾಗಿತ್ತು ಅನ್ಸತ್ತೆ. ಹೌದು ಸಚಿನ್, ಅವಾಗೆಲ್ಲ ಕುಟುಂಬಗಳೇ ಬಾಳ್ತಿದ್ವು. ಯಾರೋ ಚೆನ್ನಾಗಿ ಬಾಳಿದ್ದಾರೆ ಅನ್ಸುತ್ತೆ. ಯಾ ಪುಣ್ಯಾದ್ಗಿತ್ತಿ ಬಾಳ್ ಬದುಕಿದ್ ಮನೆನೋ ಯೋನೋ.